ಬಟ್ಟೆ ಬೆಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ, ಇದು ಒಳ್ಳೇದಲ್ಲ ಅಂತ ಹೇಳ. ನಾವೇನು ನಿಮ್ಗೆ ಅಲ್ಲಿದ್ದಂಥ MLAನೋ ಮತ್ತೊಂದು ರಾಜೀನಾಮೆ ಕೊಡೋಂತ ಕೇಳಿಲ್ಲ. ಅಲ್ಲೇ ಇದ್ದ ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನ ನಾನೊಂದು ಎನ್ಕ್ವೈರಿ ಮಾಡ್ತೇನೆ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ. ಬಳ್ಳಾರಿಯಲ್ಲೂ ಇದೇ ರೀತಿ ವಾಟ್ ಎವರ್ ಇಟ್ ಈಸ್, ಬಳ್ಳಾರಿಯಲ್ಲಿ ತಪ್ಪು ಯಾರ್ದಾಗಿದೆ ಸರಿ ಯಾರ್ದಾಗಿದೆ ನೋಡ್ಬೇಕು. ಐ ಆಮ್ ನಾಟ್ ಟೆಲಿಂಗ್ ನಾನು ಹಿಂಗೆ ಅದ್ರ ಪರವಾಗಿ ನಾನು ಯಾವತ್ತೂ ಏನೂ ಹೇಳಿಲ್ಲ. ಅವತ್ತು ಹೇಳಿದ್ದು ಕಾನೂನು ಪ್ರಕಾರವಾಗಿ ಎಲ್ಲಿ ಹಾಕಬೇಕಾಗಿತ್ತು ಫ್ಲೆಕ್ಸು ಅದನ್ನು ನೋಡಬೇಕಾಗಿತ್ತು. ಇಲ್ಲಿ ಅವಳನ್ನ ಅರೆಸ್ಟ್ ಮಾಡಿದೆ ಅಂತ ಅವಳ ಬಟ್ಟೆ ಬಿಚ್ಚಿದ್ದು ನಿಮ್ಮ ಮುಂದೆ ಉರುಳಾಕೋತಾಳೆ, ನೋಡ್ಕೊತ ಕೊಡ್ತೀರಿ ನೀವು. ಮತ್ತು ಈ ಪೊಲೀಸರ ಬಿಹೇವಿಯರ್, ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಿ ಪೊಲೀಸ್ ಸ್ಟೇಟ್ಮೆಂಟ್, ಯಾಕಂದ್ರೆ ಆಫೀಸರ್ ಬಗ್ಗೆ ಕಾಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲ. ಬಿಹೇವಿಯರ್ ಏನು ಇವ್ರದ್ದು? ರಾತೋರಾತ್ ಒಂದು ಕಂಪ್ಲೇಂಟ್ ಕೊಟ್ಕೊಳ್ಳಿ ಎಳ್ಕೊಂಬಂದಾರ, ಅದ ಅವ್ರ ಮೇಲೆ ಕಂಪ್ಲೇಂಟ್ ತೊಗೊಂಡ್ರೆ ಕಂಪ್ಲೇಂಟು ತೊಗೊಂಡಿಲ್ಲ, ಅರೆಸ್ಟು ಮಾಡಿಲ್ಲ. ಮತ್ತೀಗ ಅವಳೇ ಬಟ್ಟೆ ಬಿಚ್ಚಿಕೊಂಡ್ಲು, ಅವಳೇ ಶೂಟಿಂಗ್ ಮಾಡಿಕೊಂಡ್ಲು, ಏನು ಸೆಲ್ಫಿ ಮಾಡ್ಕೊಂಡ್ಲ, ಮತ್ತು ಅವರಿಗೆ ಕಡಿದ್ಲು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರಲ್ಲ. ಎಲ್ಲಿದೆ ಸರ್ಟಿಫಿಕೇಟ್? ಟೆಸ್ಟಲ್ಲಿ ಮಾಡಿಸಿದ್ದೀರಿ? ಹ್ಯೂಮನ್ ಬೈಟ್ ಆಗಿದೆ ಅಂತ ಎಲ್ಲಾಗಿದೆ? ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ, ಈ ದಾದಾಗಿರಿ ನಡೆಯುವುದಿಲ್ಲ. ಇದು ಸರ್ಕಾರ ಒಂದೇ ಇರೋದಿಲ್ಲ, ಭಾಳ ಬದಲಾವಣೆ ಆಗ್ತಾ ಇದ್ದಾವೆ ಇಡೀ ದೇಶದಾಗ. ಇನ್ನೂ ರಿಪೀಟ್ ಆಗ್ತಾ ಇರೋದು ಅನೇಕ ರಾಜ್ಯಗಳಲ್ಲಿ BJP ಹೊರತಾಗಿ ಕಾಂಗ್ರೆಸ್ ಎಂದೂ ರಿಪೀಟ್ ಆಗಿಲ್ಲ. 2028ಕ್ಕೆ ನಾವು ಬರ್ತೀವಿ. ಒನ್ ಸೈಡೆಡ್ ಮಾಡೋರಿಗೆ ಕಾನೂನು ಕೈಗೆ ತೆಗೆದುಕೊಂಡು ರಾತೋರಾತ ಹೆಣ್ಮಗಳ ರಾತ್ರಿ 3 ಗಂಟೆ ಕರೆದಾರ. ಅಲ್ಲಿ ಆ ಟೈಮ್ದಾಗ ರಾತ್ರಿ 3 ಗಂಟೆಗೆ ಆ ಲೇಡಿನ ಕರೆದಾರ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ. ಏನಿದೆ ಉದ್ಯೋಗ ನಿಮ್ದು? SIR ಮಾಡ್ರಿ ಅಂದರೆ FIR ಮಾಡ್ತೀರಿ ನೀವು. ನಿಮ್ಗೆ ಮಾಡ್ಲಿಕ್ಕೆ ಹೇಳಿದ್ದೆ SIR ಕನ್ಫ್ಯೂಸ್ ಆಗಿರ್ಬೇಕು ಅಲ್ಲಿ ಪೊಲೀಸ್ ಕಮಿಷನರ್ಗೆ. FIR ಮಾಡಂತ ಹೇಳ್ಯಾರ ಅಂತ ತಿಳ್ಕೊಂಡಿರ್ಬೇಕು ಅವ್ರು, ಇಲೆಕ್ಷನ್ ಕಮಿಷನ್ದವ್ರು. ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಇವ್ರದ್ದೆಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಇದರ ನ್ಯಾಯೋಚಿತವಾದಂಥ ವಿಚಾರಣೆಯನ್ನು ಮಾಡಲಿಲ್ಲ ಅಂತಂದರೆ ನಾವು ಹೋರಾಟವನ್ನು ತೆಗೆದುಕೊಳ್ತೀವಿ. ಅವ್ರ ಮೇಲೆ ಕೇಸ್ ಇದೆ, ಅವ್ರ ಮೇಲೆ ಕೇಸ್ ಇದ್ರೆ ಅದು ಕೇಸ್ ಅದರ ಪಾಡಿಗೆ ನಡೀತಿತ್ತದು. ನೀವು ಹೊಸದಾಗಿ 4 ಕೇಸ್ ಯಾಕೆ ಮಾಡಿದ್ರಿ? ಕಾರ್ಪೊರೇಟರ್ ಕಂಪ್ಲೇಂಟ್ ಮಾಡ, ಮತ್ತು ಇವ್ರು ಕೊಂಡದ್ದು ಕಂಪ್ಲೇಂಟ್ ಯಾಕೆ ತಗೊಳ್ಳಿಲ್ಲ? ಮಹೇಶ್ ತೆಂಗಿನಕಾಯಿ ಅಲ್ಲೇ ಇದ್ದರು ನಿನ್ನೆ. ಒಂದು ರೀತಿಯಲ್ಲಿ ತುಷ್ಟೀಕರಣ, SIR ಭಯ, ಅಧಿಕಾರ ಕಳ್ಕೊಳ್ತೇವೆ ಅನ್ನುವಂಥ ಭಯ, ಹಣ ಮಾಡಲಿಕ್ಕೆ ಸಿಗುವುದಿಲ್ಲ ಅನ್ನುವಂಥ ಭಯದಿಂದಾಗಿ ನರೇಗಾದನ್ನು ನಾವು ಚೇಂಜ್ ಮಾಡಿದ್ದನ್ನು, ವ್ಯವಸ್ಥೆಯನ್ನು ಚೇಂಜ್ ಮಾಡಿದ್ದನ್ನು VB ರಾಮ್ಜಿಯ ವಿರೋಧ. ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.